ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತ ಕರೆಸಿಕೊಳ್ತಾ ಇರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವಕ್ಕೆ ಕೇವಲ ಕೊಪ್ಪಳ ಜಿಲ್ಲೆ ಮತ್ತು ನೆರೆ ಜಿಲ್ಲೆಗಳು ಮಾತ್ರವಲ್ಲ, ದೂರದ ಚಾಮರಾಜನಗರ ಇರ್ಬೋದು, ಗದಗ ಇರ್ಬೋದು, ಹುಬ್ಳಿಯಿಂದನೂ ಕೂಡ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಆ ಭಕ್ತರು ನಮ್ಮ ಜೊತೆಗಿದ್ದಾರೆ. ಭಕ್ತರು ಈ ಒಂದು ಜಾತ್ರೆ ಬಗ್ಗೆ ಅವ್ರಿಗೆ ಏನೆಲ್ಲ ಗೊತ್ತು ಮತ್ತು ಏನು ಹೇಳ್ತಾರೆ ಅಂತ ಅವರಿಂದ ಒಂದಷ್ಟು ಅನಿಸಿಕೆಗಳನ್ನು ತಗೊಳ್ಳೋಣ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ ನೀವು ಅಂತ? ಚಾಮರಾಜನಗರದ ರೇಚಂಬಳ್ಳಿ ಗ್ರಾಮದ ಸಿದ್ದಮಲ್ಲೇಶ್ವರ ಪಟ್ಟದ ಮಠದಿಂದ ಅಲ್ಲಿಂದ ಭಕ್ತಾದಿಗಳೆಲ್ಲ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಿ? ನಾವೊಂದು 11 ಮಂದಿ ಬಂದಿದ್ದೀವಿ. ಏನು ಈಗ ನಿಮ್ಗೆ ಈ ಜಾತ್ರೆ ಬಗ್ಗೆ ಏನು ಗೊತ್ತು ಮತ್ತು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಕಳೆದ ಒಂದು 3-4 ವರ್ಷಗಳಿಂದ ನಮ್ಮ ಭಕ್ತರೆಲ್ಲರೂ ಬರ್ತಾ ಇದ್ದಾರೆ. ನಾವು ಕೂಡ ಇದೇ ಮೊದಲನೇ ಬಾರಿಗೆ ಬಂದಿದ್ದೀವಿ. ತುಂಬ ಅತ್ಯದ್ಭುತವಾಗಿದೆ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ತುಂಬ ವ್ಯತ್ಯಾಸವಾಗಿದೆ. ಅದರಲ್ಲಿ ತುಂಬ ನೋಡುವಾಗ ತುಂಬ ಇದೆ. ಮಹಾ ದಾಸೋಹ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಸರ್ ನೀವೇನು ಹೇಳ್ತೀರಿ ಅಂತ ಚಾಮರಾಜನಗರ? ನಾವು ಈ ಬಾರಿ 3ನೇ ಬಾರಿ ಬಂದಿದ್ದೀನಿ. ಈ ಬಾರಿ ಬರಬೇಕಾದ್ರೆ ನಾವು ಶ್ರೀಗಳಿಗೆ ರವೆ ಉಂಡೆಯನ್ನು ಭಕ್ತಿ ಸಮರ್ಪಣೆಯಾಗಿ ಸಲ್ಲಿಸಿದ್ದೀವಿ. ಇಲ್ಲಿ ಸ್ವಚ್ಛತೆ ಮತ್ತು ದಾಸೋಹ ತುಂಬ ಎದ್ದು ಕಾಣುತ್ತೆ. ಭಕ್ತಿ ಅಂತ ಬಂದಾಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚು ಕಾಣುತ್ತೆ. ಇಲ್ಲಿ ದಾಸೋಹದ ಪರಿಕಲ್ಪನೆಯನ್ನು ಹುಟ್ಟಾಕದಂಥವರೇ ಉತ್ತರ ಕರ್ನಾಟಕದ ಸಿದ್ಧಿಪುರುಷರು. ಅದಕ್ಕೆ ಉದಾಹರಣೆಯಾಗಿ ಗುರುಮಲ್ಲೇಶ್ವರರು ಪ್ರತಿಷ್ಠಿತ ಮಠವಾದಂಥ ದೇವನೂರು ಮಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಿರಂತರ ದಾಸೋಹ ನಡೀತಾ ಇದೆ. ಮಲೆ ಮಹದೇಶ್ವರರು ಸುಧಾ ಉತ್ತರ ಕರ್ನಾಟಕದಿಂದ ಪ್ರತಿಷ್ಠಿತ ಮಠ ಮೈಸೂರಲ್ಲಿ ಸುತ್ತೂರು ಮಠವನ್ನು ಮತ್ತು ಕುಂತೂರು ಮಠ, ಸಾಲೂರು ಮಠ ಹೀಗೆ ಪ್ರತಿಷ್ಠಿತ ಮಠಗಳನ್ನ ಹಾದು ಹೋಗಿ ದಾಸೋಹ ಪರಿಕಲ್ಪನೆಯೇ ಹುಟ್ಟಾಕೋದಂಥವರೇ ಉತ್ತರ ಕರ್ನಾಟಕದ ಭಾಗದ ಸಿದ್ಧಿಪುರುಷರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದಗಳು, ತುಂಬ ಚೆನ್ನಾಗಿ ಹೇಳಿದ್ರೆ. ನಮ್ಮ ಜೊತೆಗೆ ಈಗ ಮಹಿಳಾ ಭಕ್ತರು ಕೂಡ ಇದ್ದಾರೆ. ಅವ್ರೀಗ ಗದಗ್ಲಿಂದ ಬಂದಿದ್ದಾರೆ. ಮೇಡಮ್ ನಮಸ್ತೆ. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಏನು ಹೇಳ್ತೀರಿ ಈ ಜಾತ್ರೆ ಬಗ್ಗೆ? ನಾವು ತುಂಬ ಚಿಕ್ಕವರಿಂದನೂ ಈ ಜಾತ್ರೆಗೆ ಬರ್ತಾ ಇದ್ದೀವಿ. ಯಾಕಂದರೆ ಇದು ನಮ್ಮ ಅಕ್ಕನೂರು. ನಾವು ಗದಗಿಂದ ಕೊಪ್ಪಳ ಬರ್ತೀವಿ. ಇದು ನಮ್ಮ ಅಕ್ಕನೂರು ಆಗಿರೋದ್ರಿಂದ ಪ್ರತಿ ವರ್ಷ ನಾವು ಜಾತ್ರೆಗೆ ತಪ್ಪದೇನೆ ಬರ್ತಾ ಇರ್ತೀವಿ. ಇಲ್ಲಿ ತೇರಿನ ರಥೋತ್ಸವ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಜನ ತುಂಬ ಇರ್ತಾರೆ. ಮತ್ತು ಈ ಜಾತ್ರೆ ಎಲ್ಲೂ ಇಲ್ಲ ಈ ಥರ ಜಾತ್ರೆ ನಾವು ನೋಡ್ದಂಗೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ನಿಯರ್ಲಿ 35 ಇಯರ್ಸಿಂದ ಬರ್ತಾ ಇದ್ದೀವಿ. ನೀವು ಮೊದಲು ನೋಡಿದ ಜಾತ್ರೆಗೂ ಮತ್ತು ಈಗಿನ ಜಾತ್ರೆಗೆ ಏನು ವ್ಯತ್ಯಾಸ ಏನಾದರೂ ಇದೆಯಾ? ಅದ್ರ ಬಗ್ಗೆ ಹೇಳಿ. ಈ ಮುಂಚೆ ಎಲ್ಲ ದೇವಸ್ಥಾನದ್ದೆಲ್ಲ ತುಂಬ ಡೆವಲಪ್ಮೆಂಟ್ ಆಗಿರಲಿಲ್ಲ. ಈಗಲ ದೇವಸ್ಥಾನ ತುಂಬ ಡೆವಲಪ್ಮೆಂಟ್ ಆಗಿದೆ. ತುಂಬ ಜನಕ್ಕೆ ಜಾಗ ಸಿಗುತ್ತೆ, ಕೂಡಲಿಕ್ಕೆ ಮಾಡಲಿಕ್ಕೆ ಅದಕ್ಕೆಲ್ಲ ತುಂಬ ಜಾಗ ಸಿಗುತ್ತೆ. ಊಟದ್ದೆಲ್ಲ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ತುಂಬ ಗದ್ದಲ ಆಗಿರೋದು ಈಗೆಲ್ಲ ವಿಶಾಲವಾಗಿರೋದ್ರಿಂದ ಎಲ್ಲರಿಗೂ ಚೆನ್ನಾಗಿ ಅನುಕೂಲ ಆಗುತ್ತೆ. ಮೇಡಮ್ ನೀವೇನು ಹೇಳ್ತೀರಿ? ಯಾವ ಊರು, ಎಲ್ಲಿಂದ ಬಂದಿದ್ದೀರಿ? ಕೊಪ್ಪಳನೇ ರೀ ನಮ್ಮೂರು. ನಮ್ಮೂರಲ್ಲಿ ಈ ಥರ ಜಾತ್ರೆ ನಡೆಯೋದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಭಾಳ ದೂರದಿಂದ ಎಲ್ಲ ಜನ ಬರ್ತಾರೆ. ಅದು ಜನರು ನೋಡೋಕ್ಕೆ ಒಂಥರ ಖುಷಿ. ಆಮೇಲೆ ಎಲ್ಲ ವ್ಯವಸ್ಥೆ ಕೂಡ ಅಜ್ಜರು ಈಗ ಬಂದಿರೋ ಅಜ್ಜರು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ದಾಸೋಹದ್ದಾಗಲಿ ಅದಾಗಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ನೀವು ಮಾತಾಡ್ತೀವಿ. ಇದಿಷ್ಟು ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆಗೆ ಬಂದಿರತಕ್ಕಂಥ ಭಕ್ತರ ಮಾತು ಅಂತಾನೆ ಹೇಳ್ಬೋದು. ಶರಣಬಸವ ಹುಲಿಯದರ್, ಕ್ಯಾಮ್ರಾಮನ್ ಮಹೇಶ್ ಜೊತೆ ಶರಣಬಸವ ಹುಲಿಯದರ್, ವಿಶ್ವವಾಣಿ ಟಿವಿ, ಕೊಪ್ಪಳ.